ಸ್ನೇಹಿತರೆ, ಇರಾನ್ ಮತ್ತೆ ಒಂದು ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಈ ಒಂದು ಫೈಟ್ ಏನ್ ನಡೀತಿದೆ, ಇದರಲ್ಲಿ ಇಸ್ರೇಲ್ಗೆ ಒಂದು ಅತಿ ದೊಡ್ಡ ತಲೆನೋವು ಏನಪ್ಪಾ ಅಂದ್ರೆ ಅದು ಹೆಜ್ಬುಲ್ಲಾ ಅಂತ ಹೇಳ್ಬೋದು. ಹೆಜ್ಬುಲ್ಲಾ ಅಂದ್ರೆ ಸ್ನೇಹಿತರೆ, ಇದೊಂದು ಲೆಬನಾನ್ ನ ಮಿಲಿಟರಿ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಇದನ್ನ ಇರಾನ್ ಕಂಟ್ರೋಲ್ ಮಾಡುತ್ತೆ. ಯಾವಾಗ ಇರಾನ್ ಮೇಲೆ ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು ಅಟ್ಯಾಕ್ ಮಾಡ್ತು, ಇದೇ ಸಮಯದಲ್ಲಿ ಹೆಜ್ಬುಲ್ಲಾ ಆಗಿರ್ಬೋದು, ಅಂದ್ರೆ ಲೆಬನಾನ್ ದೇಶದ ಹೆಜ್ಬುಲ್ಲಾ ಆಗಿರ್ಬೋದು, ಯೆಮೆನ್ ದೇಶದ ಹೌತೀಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ಇರಾನ್ಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಒಂದು ಶಿಯಾ ಮುಸ್ಲಿಮ್ಸ್ ಗ್ರೂಪ್ ಆಗಿದ್ದು, ದುಬೈಯಲ್ಲಿರುವಂತಹ ಒಂದು ಅಮೆರಿಕದ ಏರ್ ಬೇಸಸ್ ಆಗಿರ್ಬೋದು, ಕುವೈಟ್ ಅಲ್ಲಿರುವಂತಹ ಒಂದು ಅಮೆರಿಕದ ಏರ್ ಬೇಸಸ್ ಆಗಿರ್ಬೋದು, ಇದೇ ರೀತಿ ಬಹ್ರೇನ್ ಮತ್ತೆ ಸೌದಿ ಅರೇಬಿಯಾ ಸೇರಿದಂತೆ ಎಲ್ಲ ಕಡೆ ಈ ಹೌತೀಸ್ ಕೂಡ ಅಟ್ಯಾಕ್ ಮಾಡ್ತಿದ್ದು, ಇರಾನ್ ಅಷ್ಟೇ ಬಲಿಷ್ಠವಾಗಿ ಈ ಹೌತೀಸ್ ಮತ್ತೆ ಹಜ್ಬುಲ್ಲಾ ಕೂಡ ತುಂಬಾ ಒಂದು ಪವರ್ಫುಲ್ ಮಿಸೈಲ್ಸ್ ಗಳನ್ನು ಹೊಂದಿದ್ದು, ಈ ಹಜ್ಬುಲ್ಲಾ ಮತ್ತು ಹೌತೀಸ್ ಕೂಡ ತುಂಬಾನೇ ಒಂದು ಪವರ್ಫುಲ್ ಆದಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮತ್ತೆ ಹೈಪರ್ಸೋನಿಕ್ ಮಿಸೈಲ್ಸ್ ಜೊತೆಗೆ ಡ್ರೋನ್ ಗಳಿಂದ ಅಟ್ಯಾಕ್ ಅನ್ನ ಮಾಡ್ತಿದೆ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಹೈಪರ್ಸೋನಿಕ್ ಮಿಸೈಲ್ಸ್ ಆಗಿರ್ಬೋದು ಅಥವಾ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆಗಿರ್ಬೋದು, ಇದನ್ನ ಇಂಟರ್ಸೆಪ್ಟ್ ಮಾಡೋದಕ್ಕೆ ಇಸ್ರೇಲ್ ಮತ್ತೆ ಅಮೆರಿಕ ಏನು ಡಿಫೆನ್ಸ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ತಿದೆ, ಅದರೊಂದು ವೆಚ್ಚ ಒಂದು ಮಿಸೈಲ್ಗೆ 100ರಿಂದ 150 ಕೋಟಿ ಖರ್ಚಾಗುತ್ತೆ ಅಂತ ಹೇಳ್ಬೋದು. ಆದ್ರೆ ಈ ಹಜ್ಬುಲ್ಲಾ ಮತ್ತು ಹೌತೀಸ್ ಅವರು ಬಿಡ್ತಿರುವಂತಹ ಈ ಒಂದು ಚಿಕ್ಕ ಚಿಕ್ಕ ಡ್ರೋನ್ ಬಾಂಬರ್ಗಳ ಬೆಲೆ ಕೇವಲ 10ರಿಂದ 15 ಸಾವಿರ ಆಗಿದ್ದು, ಇದನ್ನ ತಡೆಯೋದಿಕ್ಕೆ 100ರಿಂದ 150 ಕೋಟಿ ರೂಪಾಯಿಯ ಒಂದು ಡಿಫೆನ್ಸ್ ಸಿಸ್ಟಮ್ ನ ಮಿಸೈಲ್ ಅನ್ನ ಅಮೆರಿಕ ಮತ್ತು ಇಸ್ರೇಲ್ ಬಳಸಬೇಕಾಗಿದ್ದು, ಇದು ಇಸ್ರೇಲ್ ಮತ್ತೆ ಅಮೆರಿಕಾಗೆ ದೊಡ್ಡ ತಲೆನೋವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಈಗಾಗಲೇ ಸ್ನೇಹಿತರೆ, ಇರಾನ್ ಕೂಡ ಒಟ್ಟು 8 ದೇಶಗಳಿಗೆ ಬಲಿಷ್ಠವಾಗಿ ಅಟ್ಯಾಕ್ ಅನ್ನ ಮಾಡ್ತಿದ್ದು, ಅಮೆರಿಕದ ಅರ್ಧದಷ್ಟು ಏರ್ ಬೇಸಸ್ ಗಳನ್ನ ಇರಾನ್ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಈ ಹೆಜ್ಬುಲ್ಲಾ ಆರ್ಮಿ ಎಷ್ಟೊಂದು ಡೇಂಜರಸ್ ಅಂದ್ರೆ, ಇವರಿಗೆ ಲ್ಯಾಂಡ್ ಮುಖಾಂತರ ಹೋಗೋದಾದ್ರೆ ಇಸ್ರೇಲ್ ಕೇವಲ 400 ಕಿಲೋಮೀಟರ್ ಮಾತ್ರ ದೂರ ಇದ್ದು, ಲ್ಯಾಂಡ್ ಮುಖಾಂತರವೇ ಇಸ್ರೇಲ್ ಬಾರ್ಡರ್ಗೆ ತುಂಬಾನೇ ಈಸಿಯಾಗಿ ಹೋಗಬಹುದಾಗಿದೆ. ಈಗಾಗಲೇ ಬರ್ತಿರುವಂತಹ ಲೇಟೆಸ್ಟ್ ಮಾಹಿತಿ ಪ್ರಕಾರ ಸುಮಾರು 20ರಿಂದ 30 ಸಾವಿರದಷ್ಟು ಹೆಜ್ಬುಲ್ಲಾ ಮಿಲಿಟರಿ ಇಸ್ರೇಲ್ ಗಡಿಯತ್ತ ಹೋಗ್ತಿದ್ದು, ಇಸ್ರೇಲ್ ನ ಬಾರ್ಡರ್ ಅನ್ನ ಪಾಸ್ ಮಾಡಿ ಇಸ್ರೇಲ್ ಮೇಲೆ ಲ್ಯಾಂಡ್ ಮುಖಾಂತರವೇ ಅಟ್ಯಾಕ್ ಮಾಡಲಿದೆ ಅಂತ ಎನ್ನಲಾಗ್ತಿದೆ. ಒಂದು ವೇಳೆ ಈ ರೀತಿ ಆದ್ರೆ ಇಸ್ರೇಲ್ ನ ಸುಮಾರು 1 ಲಕ್ಷ ಇರುವಂತಹ ಮಿಲಿಟರಿಯನ್ನ ಹೆಜ್ಬುಲ್ಲಾ ಆರ್ಮಿ ತುಂಬಾನೇ ಈಸಿಯಾಗಿ ಡಿಸ್ಟ್ರಾಯ್ ಮಾಡಬಹುದು ಅಂತ ಹೇಳಲಾಗ್ತಿದೆ. ಆದ್ರೆ ಇಸ್ರೇಲ್ಗೆ ಬಲಿಷ್ಠವಾದ ಅಮೆರಿಕ ಸಾಥ್ ಕೊಡ್ತಿದ್ದು, ಇಸ್ರೇಲ್ ನ ಒಳಗೆ ಹೆಜ್ಬುಲ್ಲಾ ಆರ್ಮಿ ಪ್ರವೇಶ ಮಾಡಲು ಅಮೆರಿಕ ಅನುವು ಮಾಡಿಕೊಡುತ್ತಾ ಅಥವಾ ಅಮೆರಿಕವೇ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡುತ್ತಾ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದ್ ನೋಡ್ಬೇಕಾಗಿದೆ. ಏನೇ ಆಗಿರ್ಲಿ ಸ್ನೇಹಿತರೆ, ಯುದ್ಧದಲ್ಲಿ ಯಾರಾದ್ರೂ ವಿನ್ ಆದ್ರೆ ಅವರು ಸೋತ ರೀತಿ, ಯಾರಾದ್ರೂ ಸೋತ್ರೆ ಅವರು ನಿಜವಾಗ್ಲೂ ಸತ್ತ ರೀತಿ ಅಂತಾನೆ ಹೇಳ್ಬೋದು. ಯಾರೆಲ್ಲ ಇದರಿಂದ ಭಾರತಕ್ಕೆ ಯಾವುದೇ ಸಮಸ್ಯೆ ಆಗೋದು ಬೇಡ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇರಾನ್ ಮತ್ತು ಇಸ್ರೇಲ್ ಈ ಎರಡರಲ್ಲಿ ನೀವು ಯಾವುದಕ್ಕೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.